ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಬಸವರಾಜ ರೆಡ್ಡಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೊರೂರು. ಈ ಚಟುವಟಿಕೆಯಲ್ಲಿ ನಾನು 10ನೇ ತರಗತಿಯ ವಿಜ್ಞಾನ ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರುವ ರೋಧವು ಅವಲಂಬಿಸಿರುವ ಅಂಶಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಿದ್ಯುತ್ ಮಂಡಲದಲ್ಲಿ ವಾಹಕದ ಮೂಲಕ ವಿದ್ಯುತ್ ಹರಿಯುತ್ತಿರುವಾಗ ವಾಹಕವು ವಿದ್ಯುತ್ ಆವೇಶಗಳ ಹರಿಯುವಿಕೆಗೆ ವಿರೋಧಿಸುವ ಗುಣವನ್ನೇ ರೋಧ ಎನ್ನುವರು. ರೋಧವು ಅವಲಂಬಿಸಿರುವ 4 ಅಂಶಗಳು ಯಾವುವೆಂದರೆ ಮೊದಲನೆಯದಾಗಿ ವಾಹಕದ ಉದ್ದ. ವಾಹಕದ ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ. ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಎರಡನೆಯದಾಗಿ ವಾಹಕದ ಅಡ್ಡ ಕೊಯ್ತ. ವಾಹಕದ ಅಡ್ಡ ಕೊಯ್ತ ಅಥವಾ ದಪ್ಪ ಹೆಚ್ಚಾದಂತೆ ರೋಧವು ಕಡಿಮೆ ಆಗುತ್ತದೆ. ಅಂದರೆ ರೋಧವು ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಮೂರನೆಯದಾಗಿ ವಸ್ತುವಿನ ಪ್ರಾಕೃತಿಕ ಗುಣ. ಅಂದರೆ ವಾಹಕವು ಯಾವ ಲೋಹದಿಂದ ಮಾಡಲ್ಪಟ್ಟಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಾಲ್ಕನೆಯದಾಗಿ ವಾಹಕದ ತಾಪ. ವಾಹಕದ ತಾಪ ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ. ಧನ್ಯವಾದಗಳು.